ನಟ ಪ್ರಥಮ್ಗೆ ಬೆದರಿಕೆ ಹಾಕಿದ್ದು ಬೇಕರಿ ರಘು ಗ್ಯಾಂಗ್ ಹುಡುಗರು. ನಟ ಪ್ರಥಮ್ಗೆ ಡ್ಯಾಗರ್ ಇಟ್ಟು ಕೊಲೆ ಬೆದರಿಕೆ ಹಾಕಿದ್ದ ಗ್ಯಾಂಗ್ ಯಾರು ಅನ್ನೋದು ಗೊತ್ತಾಗಿದೆ ನೋಡಿ. ನಟ ಪ್ರಥಮ್ಗೆ ಬೆದರಿಕೆ ಹಾಕಿದ್ದು ಬೇಕರಿ ರಘು ಗ್ಯಾಂಗ್ ಹುಡುಗರು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ನಟ ಪ್ರಥಮ್ಗೆ ಡ್ಯಾಗರ್ ಇಟ್ಟು ಕೊಲೆ ಬೆದರಿಕೆಯನ್ನ ಈ ಗ್ಯಾಂಗ್ ಹಾಕಿತ್ತು. ರಾಮಯ್ಯನ ಪಾಳ್ಯ ಬಳಿ ದೇವಸ್ಥಾನಕ್ಕೆ ತೆರಳಿದ್ದ ವೇಳೆ ಬೆದರಿಕೆಯನ್ನ ಹಾಕಲಾಗಿತ್ತು. ದೇವಸ್ಥಾನದ ಹಿಂಬದಿಯಲ್ಲೇ ರಘು ಗ್ಯಾಂಗ್ ಬರ್ತ್ಡೇ ಆಚರಣೆ ಮಾಡಿದೆ. ರಘು ಬರ್ತ್ಡೇ ಆಚರಣೆ ವೇಳೆ ದೇವಸ್ಥಾನದ ಬಳಿ ಗುಂಡಿನ ಪಾರ್ಟಿ ಕೂಡ ಮಾಡಿದ್ದಾರೆ. ಅಷ್ಟರಲ್ಲೇ ಪಾರ್ಟಿ ಸ್ಥಳಕ್ಕೆ ರಕ್ಷಕ್ ಬುಲೆಟ್ ಕೂಡ ಹೋಗಿದ್ದ. ಪ್ರಥಮ್ ಕೂಡ ಬಂದಿದ್ದಾನೆ ಅಂತ ಬೇಕರಿ ರಘುಗೆ ರಕ್ಷಕ್ ಹೇಳಿದ್ದ. ಎತ್ತಾಕೊಂಡ್ ಬಾ ಅವನ್ನ, ಬಾಸ್ ಬಗ್ಗೆ ಮಾತಾಡ್ತಾನೆ ಅಂತ ರಘು ಹೇಳಿದ್ದ. ಭಯದಲ್ಲಿ ಕಾರ್ ಹತ್ತಿ ತೆರಳಲು ನಟ ಪ್ರಥಮ್ ಮುಂದಾಗಿದ್ದ. ಈ ಸಂದರ್ಭದಲ್ಲಿ ಆದರೂ ಬಿಡದೆ ಕರೆದುಕೊಂಡು ಡ್ಯಾಗರ್ ಇಟ್ಟು ಪ್ರಾಣ ಬೆದರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಮ್ಮೆ ಬಾಸ್ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಡ್ಯಾಗರ್ ಇಟ್ಟಾಗಲೂ ಸುಮ್ಮನೆ ನಿಂತಿದ್ದ ರಕ್ಷಕ್ ಬುಲೆಟ್ ಅಂತ ಆರೋಪ ಮಾಡಿದ್ದಾರೆ. ಪತ್ನಿ ವಿಚಾರಕ್ಕೆ ದರ್ಶನ್ ಜೈಲು ಸೇರಿದ್ದಾಗ ರಘು ಜೊತೆ ಆಪ್ತತೆ ಬೆಳೆದಿತ್ತು. ದರ್ಶನ್ಗೆ ಆಗ ಜೈಲಿನಲ್ಲಿ ಆತಿಥ್ಯ ನೀಡಿದ್ದ ಬೇಕರಿ ರಘು. ಇಷ್ಟೆಲ್ಲ ಆದರೂ ದೂರು ಕೊಡದೆ ನಟ ಪ್ರಥಮ್ ಸುಮ್ಮನಿದ್ದಾರೆ. ಕೇವಲ ಮೌಖಿಕವಾಗಿ ಗ್ರಾಮಾಂತರ ಎಸ್ಪಿ ಬಳಿ ಹೇಳಿಕೊಂಡಿದ್ದಾರೆ ನಟ. ನೋಡಿ, ಬೇಕರಿ ರಘು ಆ್ಯಂಡ್ ಗ್ಯಾಂಗ್ ಬೆದರಿಕೆಯನ್ನು ಹಾಕಿರು ನಟ ಪ್ರಥಮ್ಗೆ. ಡ್ಯಾಗರ್ ಇಟ್ಟು ಚುಚ್ಚು ಬಿಟ್ರೆ ಗೊತ್ತಲ್ಲ ಮೇಲೇನೆ ಹೋಗ್ತೀಯ ನೀನು ಅಂತ. ಇಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಬೇಕರಿ ರಘು ಬರ್ತ್ಡೇ ಸೆಲೆಬ್ರೇಷನ್, ಅದು ಬೇಕರಿ ರಘು. ಈತನೇ ಬೇಕರಿ ರಘು ಮತ್ತು ಆತನ ಹುಡುಗರು. ಸೊ ಇವರೆಲ್ಲ ಸೇರಿ ಪ್ರಥಮ್ಗೆ ಬೆದರಿಕೆಯನ್ನು ಹಾಕಿದ್ದಾರೆ. ರಾಮಯ್ಯನ ಪಾಳ್ಯ ಬಳಿ ಇರುವಂಥ ದೇವಸ್ಥಾನಕ್ಕೆ ತೆರಳಿದ್ರು. ಪ್ರಥಮ್ನ ಕರೆಸ್ಕೊಂಡು ದೇವಸ್ಥಾನದ ಹಿಂಬದಿಯಲ್ಲಿ ಏನು ಪಾರ್ಟಿ ಮಾಡಿ, ಕೇಕ್ ಕಟ್ ಮಾಡಿ, ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಪ್ರಥಮ್ನ ಕರೆಸ್ಕೊಂಡು ಆವಾಜ್ ಹಾಕಿದ್ದಾರೆ. ರಘು ಬರ್ತ್ಡೇ ಆಚರಣೆ ಸಂದರ್ಭದಲ್ಲಿ ದೇವಸ್ಥಾನದ ಬಳಿ ಗುಂಡಿನ ಪಾರ್ಟಿ ಮಾಡ್ತಾ ಇದ್ರು ಇವರೆಲ್ಲ. ಅಷ್ಟರಲ್ಲಿ ಪಾರ್ಟಿ ಸ್ಥಳಕ್ಕೆ ರಕ್ಷಕ್ ಬುಲೆಟ್ ಕೂಡ ಹೋಗಿದ್ದ. ಪ್ರಥಮ್ ಕೂಡ ಬಂದಿದ್ದಾನೆ ಅಂತ ಹೇಳಿ ಬೇಕರಿ ರಘುಗೆ ರಕ್ಷಕ್ ಹೇಳಿರ್ತಾನೆ. ಆಗ ಬೇಕರಿ ರಘು ಎತ್ತಾಕೊಂಡು ಬಾ ಅವನ್ನ, ಬಾಸ್ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿರ್ತಾನೆ. ಭಯದಲ್ಲಿ ಕಾರ್ ಹತ್ತಿ ತೆರಳೋದಕ್ಕೆ ಮುಂದಾಗ್ತಾರೆ ನಟ ಪ್ರಥಮ್. ಬೇಕರಿ ರಘು ಹುಡುಗರು ಬನ್ನಿ ಬಾಸ್ ಕರೀತಿದ್ದಾರೆ ಅಂದ ತಕ್ಷಣ, ನೋಡಪ್ಪ ನೀವೇ ಬೇರೆ ನಾವೇ ಬೇರೆ, ಕಲಾವಿದರು ನಾವು, ಯಾಕಿದೆಯಲ್ಲ ಅಂತೆಲ್ಲ ಕೇಳ್ತಾ ಇದ್ರಂತೆ. ಸೊ ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮಾತುಕತೆ ಆಗಿದೆ ಅಲ್ಲಿ. ಆದರೆ ಆದರೂ ಕೂಡ ಅವ್ರನ್ನ ಬಿಟ್ಟಿಲ್ಲ ಆ ಪ್ರಥಮ್ನ ಕರ್ಕೊಂಡೋಗಿ, ಏನೋ ನಮ್ಮ ಬಾಸ್ ಬಗ್ಗೆ ಮಾತಾಡ್ತೀಯ ನೀನು, ಎಷ್ಟು ನಿನಗೆ ಹಾಗೆ ಹಿಂಗೆ ಅಂತೆಲ್ಲ ಬಾಯಿಗೆ ಬಂದಂಗೆ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದಾರೆ. ಪ್ರಥಮೇ ಹೇಳಿರೋ ಪ್ರಕಾರ ಹಾಗೆಲ್ಲ ಮಾತಾಡಬೇಡಿ ಸರ್, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಂತೆಲ್ಲ ಪ್ರಥಮ್ ಹೇಳಿದ್ದಾರೆ. ಸೊ ಅದಾದ ನಂತರ ಪ್ರಾಣ ಬೆದರಿಕೆಯನ್ನು ಹಾಕಿರೋದು. ಇನ್ನೊಮ್ಮೆ ಬಾಸ್ ಬಗ್ಗೆ ಮಾತಾಡಿದರೆ ಸರಿ ಇರಲ್ಲ ಅಂತ ಹೇಳಿ ವಾರ್ನಿಂಗ್ ಕೊಡ್ತಾರೆ. ಡ್ಯಾಗರ್ ಇಟ್ಟಾಗಲೂ ಸುಮ್ಮನೆ ನಿಂತಿದ್ರಂತೆ ರಕ್ಷಕ್ ಬುಲೆಟ್. 2-3 ಅಡಿ ದೂರ ಇದ್ರಂತೆ, ಅಷ್ಟೇ 2-3 ಅಡಿ ದೂರ ಇದ್ರಂತೆ, ಕೂತಿದ್ರಂತೆ ರಕ್ಷಕ್. ಆದರೂ ಕೂಡ ಈ ರಕ್ಷಕ್ ಪ್ರಥಮ್ ಬಗ್ಗೆ ಒಂದೇ ಒಂದು ಮಾತು, ಅಂದರೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ಬಿಟ್ಬಿಡಿ ಅಂತ ಹೇಳಿ ಬೇಕರಿ ರಘು ಹೇಳಿಲ್ಲ ರಕ್ಷಕ್ ಬುಲೆಟ್.